ಈಗ ಒಂದು ಕ್ವಶನ್ ಇದೆ, ಏನಿದೆ ಅಂದ್ರೆ ಇದು ಟಿಇಟಿಲ್ ಕೇಳಿರೋ ಕ್ವಶನ್. ಗಿವನ್ sin 2 theta is equal to √3/2, then the value of theta is. ಅಂದ್ರೆ sin 2 theta ಅನ್ನೋದು √3/2 ಗೆ ಈಕ್ವಲ್ ಆಗಿದೆ. ಹಾಗಿದ್ರೆ ಈ ಥೀಟಾ ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳಿದ್ದಾರೆ. ನಮಗಿಲ್ಲಿ sin 0 ಡಿಗ್ರಿ, sin 30 ಡಿಗ್ರಿ, sin 60 ಡಿಗ್ರಿ, sin 90 ಡಿಗ್ರಿ ಅಂತ ವ್ಯಾಲ್ಯೂ ಗೊತ್ತಿರುತ್ತೆ. ಇಲ್ಲಿ √3/2 ಅನ್ನೋದು ಫಾರ್ ವಾಟ್ ವ್ಯಾಲ್ಯೂ ಆಫ್ ಥೀಟಾ ವಿ ಕ್ಯಾನ್ ಗೆಟ್ √3/2 ಇನ್ ಸೈನ್. ಸೈನ್ ಅಲ್ಲಿ sin 0 ಅಂದ್ರೆ 0 ಬರುತ್ತೆ, sin 30 ಅಂದ್ರೆ 1/2 ಬರುತ್ತೆ, sin 45 ಅಂದ್ರೆ 1/√2 ಬರುತ್ತೆ, sin 60 ಅಂದ್ರೆ √3/2 ಬರುತ್ತೆ. ಅಂದ್ರೆ ಈ sin 2 theta is equal to √3/2 ವ್ಯಾಲ್ಯೂ ಎಲ್ಲಿ ಬರುತ್ತಪ್ಪ ಸೈನ್ ಅಲ್ಲಿ ಅಂದ್ರೆ sin 60 ಡಿಗ್ರಿ ಬರುತ್ತೆ. ಅಂದ್ರೆ √3/2, you know that sin 60 is equal to √3/2. therefore sin 2 theta ಈ √3/2 ಅನ್ನೋದು ಏನಕ್ಕೆ ಈಕ್ವಲ್ ಆಗುತ್ತೆ? sin 60 ಡಿಗ್ರಿ ಈಕ್ವಲ್ ಆಗುತ್ತೆ. ಇಲ್ಲಿ sin 2 theta, ಇಲ್ಲಿ sin 60 ಡಿಗ್ರಿ. sin 2 theta ಅನ್ನೋದು ಇಲ್ಲಿ ಮಾರ್ಕ್ ಇಲ್ಲಿ ಯಾವುದು ಥೀಟಾ ಅಂತ ಇದಾಗಿರುತ್ತೆ, ಇಲ್ಲಿ ಆಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ. ಅಂದ್ರೆ ಇಲ್ಲಿ 2 theta, ಈ 2 theta ಈ ಪ್ಲೇಸ್ ಇಲ್ಲಿ sin 60 ಡಿಗ್ರಿ. ಈ 2 theta ಮತ್ತೆ ಎರಡು ಸೈನ್ ಇರೋದ್ರಿಂದ sin 2 theta ಇಲ್ಲಿ sin 60 ಡಿಗ್ರಿ ಇರೋದ್ರಿಂದ 2 theta is equal to 60 ಡಿಗ್ರಿ ಆಗಿರುತ್ತೆ. 2 1s are 230s. theta is equal to 30 ಡಿಗ್ರಿ. ಅಂದ್ರೆ ಥೀಟಾ 30 ಡಿಗ್ರಿ ವ್ಯಾಲ್ಯೂ ಬರುತ್ತೆ. ಇಲ್ಲಿ ವ್ಯಾಲ್ಯೂ ಆಫ್ ಥೀಟಾ ಈಸ್ 30 ಡಿಗ್ರಿ ಅಂತ ಮಾಡಬೇಕು. ಅಂದ್ರೆ sin 2 theta, sin 2 into 30 ಇಂದ sin 60 ನೇ ಬರುತ್ತೆ. sin 60 ಇಂದ we know that value is √3/2. ಇದೊಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಇದು ಟಿಇಟಿ ಅಲ್ಲಿ ಕೇಳಿರೋದೆ. ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು this is also based on trigonometry question. ಇದನ್ನು 2 sin square theta minus 3 sin theta plus 1 equal to 0, then the value of theta, positive value of theta ಅಂತ ಕೇಳಿದ್ದಾರೆ. then the value of theta, positive value of theta ಅಂದ್ರೆ theta ಅಂದ್ರೆ ಎಷ್ಟು ಡಿಗ್ರಿ ಅಂತ ಕಂಡುಹಿಡಿಯಬೇಕು. ಇಲ್ಲಿ ಒಂದು ರಿಲೇಷನ್ ಕೊಟ್ಟಿದ್ದಾರೆ, ಒಂದು ಈಕ್ವೇಶನ್. ಆಕ್ಚುಲಿ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗುತ್ತೆ ಬಿಕಾಸ್ ಆಫ್ ಡಿಗ್ರಿ ಇಸ್ 2 sin square theta minus 3 sin theta plus 1 equal to 0, then the value of theta. theta values ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಇದನ್ನ ಡೈರೆಕ್ಟ್ ಆಗಿ ಫ್ಯಾಕ್ಟರೈಸೇಷನ್ ಮಾಡಬಹುದು. ಅದಕ್ಕಿಂತ ಬೇರೆ ತರ ಮಾಡ್ತೀನಿ ಅಂದ್ರೆ, ಇಲ್ಲಿ sin theta ಅಂದ್ರೆ x ಅಂತ ತಗೊಂಡ್ಬಿಡಿ. you take it as sin theta as x. ಈಗ ಏನಾಗುತ್ತೆ, in the place of sin theta we can replace x, 2x square. sin theta ಅಂದ್ರೆ x ಬರ್ತೀನಿ, ಸ್ಕ್ವೇರ್ ಇದೆ, x square minus 3x ಪ್ಲಸ್ 1 equal to 0 ಆಯ್ತು. ಈಗ ಇದನ್ನ ಫ್ಯಾಕ್ಟರೈಸೇಷನ್ ಮಾಡಬೇಕು. ಫ್ಯಾಕ್ಟರೈಸೇಷನ್ ಫೆಮಿಲಿಯರ್ ಇರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ 2 ಆಗುತ್ತೆ. ಓಕೆ, ಮಲ್ಟಿಪ್ಲೈ ಮಾಡಿ 2x ಸ್ಕ್ವೇರ್, ಈ ಮಧ್ಯದ ನಂಬರ್ ಸ್ಪ್ಲಿಟ್ ಮಾಡ್ತಿದ್ದ ಫ್ಯಾಕ್ಟರೈಸೇಷನ್ ಅಂದ್ರೆ -3 ನ ಸ್ಪ್ಲಿಟ್ ಮಾಡಬೇಕು. ಈಗ ಮಲ್ಟಿಪ್ಲೈ ಮಾಡಿದ್ರೆ 2 ಆಗಬೇಕು. ಅದನ್ನೇ ನಾವು ಈ ಮಿಡಲ್ ಟರ್ಮ್ ಇಂದ ಅದನ್ನ ಸ್ಪ್ಲಿಟ್ ಮಾಡಿದ್ರೆ -3 ಆಗಬೇಕು. ಯಾವ್ದು ಬರುತ್ತೆ? -2 into -1. ನೋಡಿ, -2 -1 ಆಡ್ ಮಾಡಿದ್ರೆ -3 ಆಗುತ್ತೆ. -2 into -1 ಮಾಡಿದ್ರೆ 2 ಆಗುತ್ತೆ. ಈ ಮಿಡಲ್ ಟರ್ಮ್ ಇದೆಯಲ್ಲ, ಈ ಮಿಡಲ್ ಟರ್ಮ್ ನಾನು ಸ್ಪ್ಲಿಟ್ ಮಾಡ್ತಿದ್ದೀನಿ. ಯಾವ ರೀತಿ? 2x ಸ್ಕ್ವೇರ್ ರಿಟರ್ನ್ ಆಸ್ ಇಟ್ ಈಸ್ -3x ಅಂತ ಬರ್ತಿದ್ದೀನಿ. -2x -1x ಪ್ಲಸ್ 1 equal to 0. ಈಗ ನೋಡಿ, ಇವೆರಡೂ ಟರ್ಮ್ ಅಲ್ಲಿ 2x ಸ್ಕ್ವೇರ್ -2x ಅಲ್ಲಿ ಕಾಮನ್ ತಗೊಬಹುದು. ಏನ್ ಕಾಮನ್ ತಗೊಬಹುದು? ವಿ ಟೇಕ್ ಇಟ್ ಆಸ್ 2x as ಕಾಮನ್. ಕಾಮನ್ ತಗೊಂಡ್ರೆ ಏನಾಗ್ತಿದ್ದು? x -1 ಆಗುತ್ತೆ. ಇನ್ ಇಯರ್ -1x ಪ್ಲಸ್ 1. ಇಲ್ಲಿ ಏನ್ ಕಾಮನ್ ತಗೋಬಹುದು? ಐ ಟೇಕ್ ಇಟ್ ಆಸ್ -1 as ಕಾಮನ್, x -1. ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಮನ್ ತಗೊಂಡಿರ್ತೀವಿ, ಇಲ್ಲಿ ಏನ್ ಬಂದಿರುತ್ತೋ ದಿಸ್ ವಿಲ್ ಬಿ ದ ಸೇಮ್ ಆಸ್ ಹಿಯರ್ ಆಲ್ಸೋ. ಇಲ್ಲಿ ಏನ್ ಬಂದಿತ್ತು ಇದೇ ಸೇಮ್ ಬರಬೇಕು, ಇಲ್ಲ ಅಂದ್ರೆ ನಾವೇನೋ ಫ್ಯಾಕ್ಟರೇಷನ್ ತಪ್ಪು ಮಾಡಿರ್ತೀವಿ ಅಂತ. ಈಗ x -1 ಕಾಮನ್ ಇದೆ. ಐ ವಿಲ್ ಟೇಕ್ ಇಟ್ ಆಸ್ x -1 ಕಾಮನ್, 2x -1 equal to 0. x -1 equal to 0, 2x -1 equal to 0 ಈಕ್ವೇಶನ್ ಇದು. ಈಗ x -1 equal to 0, -1 ಈ ಕಡೆ ಬಂದ್ರೆ ಏನಾಗುತ್ತೆ? +1 ಅಂದ್ರೆ x is equal to 1 ಆಗುತ್ತೆ. ಇಲ್ಲಿ ಸೆಕೆಂಡ್ ಈಕ್ವೇಶನ್ ಅಲ್ಲಿ 2x -1 equal to 0, -1 ಈ ಕಡೆ ಬಂದ್ರೆ ಏನಾಗುತ್ತೆ? +1 ಆಗುತ್ತೆ. 2x is equal to 1 ಆಗುತ್ತೆ. x is equal to 1/2. Here we can get two values, x is equal to 1 and x is equal to 1/2. x ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು. x ಅಂದ್ರೆ ಏನಂತ ತಗೊಳ್ಳೋಕೆ ಹೇಳಿದೆ? sin theta. sin theta is equal to 1. One more value, sin theta is equal to 1/2. sin theta is equal to 1. For what value of theta we can get the value as 1? sin 90 ಡಿಗ್ರಿ ಅಂದ್ರೆ ನಮಗೆ 1 ಬರುತ್ತೆ ಅಂತ ಗೊತ್ತು. ಹಾಗಾದ್ರೆ ಇಲ್ಲಿ ಒಂದು ಥೀಟಾ ವ್ಯಾಲ್ಯೂ 90 ಡಿಗ್ರಿ ಆಯ್ತು. ಇಲ್ಲೊಂದು ಇದೆ, ಇಲ್ಲಿ
Sin theta is equal to 1 by 2. For what value of theta we can get 1 by 2? For what value of theta here we can get 1 by 2? Sin 30 degree ಅಂದ್ರೆ we know that 1 by 2. Therefore theta is equal to 30 degree. ಅಂದ್ರೆ ಇಲ್ಲಿ theta ಗೆ ಎರಡು ವ್ಯಾಲ್ಯೂಸ್ ಬರುತ್ತೆ, either 30 degree or 90 degree. ಇಲ್ಲಿ ಎರಡು ಆಪ್ಷನ್ ಕೊಟ್ಟಿರ್ತಾರೆ, 30 and 90 ಅಂತ. Right answer is 30 and 90. Okay. ಈಗ ಇನ್ನೊಂದು ಕ್ವಶನ್, ದಿಸ್ ಇಸ್ ಆಲ್ಸೋ ಆಸ್ಕ್ಡ್ ಇನ್ ಟಿಇಟಿ. ಇವೆಲ್ಲ ಮಾಡ್ತಿರೋ ಕ್ವಶನ್ಸ್ ಎಲ್ಲ ಟಿಇಟಿ ನಲ್ಲಿ ಕೇಳಿರೋದೆ. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಈಸಿ ಇದೆ, ಡಿಸ್ಟೆನ್ಸ್ ಫಾರ್ಮುಲಾ ಬೇಸ್ಡ್ ಕ್ವಶನ್ ನೋಡ್ತಾ ಹೋಗೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಆಫ್ 1,4 ಅಂಡ್ ಬಿ ಆಫ್ 4,0. ಇಲ್ಲಿ ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ, ಡಿಸ್ಟೆನ್ಸ್ ಅಂತ ಇದ್ದಂಗೆ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಇದೆ, x1 ಇದು y1 ಇದು x2 ಇದು y2 ಇದು 0. ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಏನು? ಫಾರ್ಮುಲಾ ಗೊತ್ತಿದೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು x2 minus x1 whole square plus square root of x2 minus x1 whole square plus y2 minus y1 whole square. x2 ಎಷ್ಟಿದೆ? ಇಲ್ಲಿ 4 ಇದೆ. 4 minus x1 ಅಂದ್ರೆ 1 ಇದೆ ಸ್ಕ್ವೇರ್. y2 ಎಷ್ಟಿದೆ? 0 ಇದೆ. y1 ಅಂದ್ರೆ ಎಷ್ಟಿದೆ? 4 ಇದೆ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿ ಸ್ಕ್ವೇರ್. ಇಲ್ಲೂ 4 ಅಲ್ಲಿ 1 ಎಷ್ಟಾಗುತ್ತೆ? -3 ಆಗುತ್ತೆ. ಸಾರಿ, 4 ಅಲ್ಲಿ 1 ಜಸ್ಟ್ 3 ಆಗುತ್ತೆ. 3 ಸ್ಕ್ವೇರ್. 0 minus 4 ಅಂದ್ರೆ -4 ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ ಅಂದ್ರೆ 9, -4 ಸ್ಕ್ವೇರ್ ಅಂದ್ರೆ 16. 16 plus 9 is 25. ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ 5 ಬರುತ್ತೆ. therefore ಡಿಸ್ಟೆನ್ಸ್ is 5 ಯೂನಿಟ್ಸ್ ಅಂತ ಬರೀಬೇಕು. ಯು ಶುಡ್ ರೈಟ್ 5 ಯೂನಿಟ್ಸ್. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದೆ. ಡಿಸ್ಟೆನ್ಸ್ ಫಾರ್ಮುಲಾ ಫೆಮಿಲಿಯರ್ ಇರಬೇಕು. x1 y1, this will be the x2 y2. I apply distance formula. You know that distance formula is d is equal to square root of x2 minus x1 whole square plus y2 minus y1 whole square. Here I substitute the values of x2. x2 is 4 minus 1 whole square plus here y2 is 0, y1 is 4. I written as it is 0 minus 4 whole square. Square root of 4 minus 1 is 3 square plus written as it is 0 minus 4 is minus 4 square. You know the value of 3 square. 3 square is 9. Minus 4 square is 16. 16 plus 9 is 25. Minus 4 square means plus 16, not minus 16. Okay, 9 plus 16 is 25. Square root of 25 is 5. Therefore, the distance between these 2 points is 5 units.